ಬೇಗನೆ ಕೊಡಬೇಕು ಅಂತ ಆಶಿಸ್ತೀನಿ, ಕೇಳ್ಕೊತೀನಿ. ಅಥವಾ ಇನ್ನೇನಾದರೂ ಸಮಸ್ಯೆ ಇದೆ ಜಾಗದ ವಿಷಯದಲ್ಲಿ, ಅಂತಿಮ ಸಂಸ್ಕಾರಕ್ಕೆ ಅಥವಾ ಸ್ಮಾರಕಕ್ಕೆ ಅನ್ನೋ ವಿಷಯ ಆದರೆ ನಾನು ಅಂಬರೀಷ್ ಅವರ ಪರವಾಗಿ ನನ್ನ ಕಡೆಯಿಂದ, ಅಭಿಷೇಕ್ ಕಡೆಯಿಂದ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ನಮ್ಮದೇ ಆದಂಥ ಜಾಗ ಅದೇ ಊರಲ್ಲಿದೆ, ಅದರಲ್ಲಿ ಅರ್ಧ ಎಕರೆ ಅವರ ಸ್ಮಾರಕಕ್ಕೋಸ್ಕರ ಕೊಡೋಕ್ಕೆ ಅಂತ ನಾವು ಸಿದ್ಧರಾಗಿದ್ವಿ. ಈ ವಿಷಯವಾಗಿ ನಾನು ರಾಕ್ಲೈನ್ ವೆಂಕಟೇಶ್ ಅವ್ರ ಜೊತೆಲಿ ಚರ್ಚೆ ಮಾಡಿದ್ದೀನಿ. ಅಂಬರೀಷ್ ಅವರ ಅಣ್ಣನ ಮಗ ಮದನ್ ಅವನೂ ಈ ವಿಷಯಕ್ಕೆ ಅಲ್ಲಿ ನಾನು ಎಲ್ಲ ಸೂಚನೆಗಳು ಕೊಟ್ಟಿದ್ದೀನಿ ಅವನಿಗೆ. ಅವರಿಬ್ಬರು ಇದನ್ನು ಅಟೆಂಡ್ ಮಾಡ್ತಾರೆ. ದಯವಿಟ್ಟು ಈ ವಿಷಯ ಈ ಥರನೇ ಇದ್ದರೆ ಅವರಿಬ್ಬರಲ್ಲಿ ಒಬ್ಬರನ್ನ ನೀವು ಸಂಪರ್ಕ ಮಾಡ್ಬೋದು ಈ ವಿಷಯಕ್ಕಾಗಿ. ಅದೇನಾದರೂ ಸರ್ಕಾರ ಸ್ಪಂದಿಸಿದೆ, ಈ ಜಾಗನ ದಹನ ಸಂಸ್ಕಾರಕ್ಕೆ ಬೇಕಿರೋ ಜಾಗನ ಆಗಲೇ ಅವ್ರಿಗೆ ಸಿದ್ಧಪಡಿಸಿದ್ದಾರೆ ಅನ್ನೋದಾದರೆ ಈ ಜಾಗವನ್ನು ಆ ನೊಂದ ಕುಟುಂಬ ಅವರಿಗೆ ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಅವರು ಇದನ್ನು ಒಂದು ವ್ಯವಸಾಯ ಮಾಡಿಕೊಂಡು ಮುಂದೆ ಜೀವನಕ್ಕೆ ಉಪಯೋಗ ಆಗುವಂಥ ಒಂದು ಸಣ್ಣ ಸಮರ್ಪಣೆ, ಒಂದು ಸಲ್ಲಿಕೆ ನನ್ನ ಕಡೆಯಿಂದ ಅಂತ ಆಕ್ಸೆಪ್ಟ್ ಮಾಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಈ ವಿಷಯದಲ್ಲಿ ನನ್ನ ಸ್ವಾರ್ಥ ಏನು ಅಂದರೆ, ಈ ಒಂದು ಕೆಲಸ ಮಾಡಿದ್ರೆ ಇದರಿಂದ ಅಂಬರೀಷ್ ಅವರ ಆತ್ಮಕ್ಕೂ ಒಂದು ತೃಪ್ತಿ, ಒಂದು ಸಂತೋಷ ಸಿಗುತ್ತೆ. ಅವರೇ ಇದ್ದಿದ್ರೆ ಇನ್ನೇನೇನು ಮಾಡ್ತಿದ್ರು, ನನ್ನ ಕೈಲಾದಷ್ಟು ನಾನು ಮಾಡೋಕ್ಕೆ ಸಿದ್ಧಳಾಗಿದ್ದೀನಿ. ನಾನು ಅಭಿಷೇಕ್ ಸದ್ಯಕ್ಕೆ ಅಮರ್ ಶೂಟಿಂಗ್ ಕೊನೆ ಹಂತದ ಭಾಗ ನಡೀತಾ ಇದೆ ಮಲೇಷ್ಯಾದಲ್ಲಿ. ಹಾಗಾಗಿ ನಾವು ಖುದ್ದಾಗಿ ಇವತ್ತು ಬರೋಕ್ಕಾಗ್ತಾ ಇಲ್ಲ. ಆದರೆ ಅಲ್ಲಿಗೆ ಬಂದ ತಕ್ಷಣ ನಾವು ಹೋಗಿ ಆ ನೊಂದ ಕುಟುಂಬದವ್ರನ್ನ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳೋ ಒಂದು ವಿಚಾರನ ನಾವು ಮಾಡ್ತೀವಿ. ಅವ್ರ ಜೊತೆಗೆ ಅವ್ರ ನೋವಿಗೆ ನಾವೆಂದೂ ಬೇಗನೆ ಕೊಡಬೇಕು ಅಂತ ಆಶಿಸ್ತೀನಿ, ಕೇಳ್ಕೊತೀನಿ. ಅಥವಾ ಇನ್ನೇನಾದರೂ ಸಮಸ್ಯೆ ಇದೆ ಜಾಗದ ವಿಷಯದಲ್ಲಿ, ಅಂತಿಮ ಸಂಸ್ಕಾರಕ್ಕೆ ಅಥವಾ ಸ್ಮಾರಕಕ್ಕೆ ಅನ್ನೋ ವಿಷಯ ಆದರೆ ನಾನು ಅಂಬರೀಷ್ ಅವರ ಪರವಾಗಿ ನನ್ನ ಕಡೆಯಿಂದ, ಅಭಿಷೇಕ್ ಕಡೆಯಿಂದ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ನಮ್ಮದೇ ಆದಂಥ ಜಾಗ ಅದೇ ಊರಲ್ಲಿದೆ, ಅದರಲ್ಲಿ ಅರ್ಧ ಎಕರೆ ಅವರ ಸ್ಮಾರಕಕ್ಕೋಸ್ಕರ ಕೊಡೋಕ್ಕೆ ಅಂತ ನಾವು ಸಿದ್ಧರಾಗಿದ್ವಿ. ಈ ವಿಷಯವಾಗಿ ನಾನು ರಾಕ್ಲೈನ್ ವೆಂಕಟೇಶ್ ಅವ್ರ ಜೊತೆಲಿ ಚರ್ಚೆ ಮಾಡಿದ್ದೀನಿ. ಅಂಬರೀಷ್ ಅವರ ಅಣ್ಣನ ಮಗ ಮದನ್ ಅವನೂ ಈ ವಿಷಯಕ್ಕೆ ಅಲ್ಲಿ ನಾನು ಎಲ್ಲ ಸೂಚನೆಗಳು ಕೊಟ್ಟಿದ್ದೀನಿ ಅವನಿಗೆ. ಅವರಿಬ್ಬರು ಇದನ್ನು ಅಟೆಂಡ್ ಮಾಡ್ತಾರೆ. ದಯವಿಟ್ಟು ಈ ವಿಷಯ ಈ ಥರನೇ ಇದ್ದರೆ ಅವರಿಬ್ಬರಲ್ಲಿ ಒಬ್ಬರನ್ನ ನೀವು ಸಂಪರ್ಕ ಮಾಡ್ಬೋದು ಈ ವಿಷಯಕ್ಕಾಗಿ. ಅದೇನಾದರೂ ಸರ್ಕಾರ ಸ್ಪಂದಿಸಿದೆ, ಈ ಜಾಗನ ದಹನ ಸಂಸ್ಕಾರಕ್ಕೆ ಬೇಕಿರೋ ಜಾಗನ ಆಗಲೇ ಅವ್ರಿಗೆ ಸಿದ್ಧಪಡಿಸಿದ್ದಾರೆ ಅನ್ನೋದಾದರೆ ಈ ಜಾಗವನ್ನು ಆ ನೊಂದ ಕುಟುಂಬ ಅವರಿಗೆ ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಅವರು ಇದನ್ನು ಒಂದು ವ್ಯವಸಾಯ ಮಾಡಿಕೊಂಡು ಮುಂದೆ ಜೀವನಕ್ಕೆ ಉಪಯೋಗ ಆಗುವಂಥ ಒಂದು ಸಣ್ಣ ಸಮರ್ಪಣೆ, ಒಂದು ಸಲ್ಲಿಕೆ ನನ್ನ ಕಡೆಯಿಂದ ಅಂತ ಆಕ್ಸೆಪ್ಟ್ ಮಾಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಈ ವಿಷಯದಲ್ಲಿ ನನ್ನ ಸ್ವಾರ್ಥ ಏನು ಅಂದರೆ, ಈ ಒಂದು ಕೆಲಸ ಮಾಡಿದ್ರೆ ಇದರಿಂದ ಅಂಬರೀಷ್ ಅವರ ಆತ್ಮಕ್ಕೂ ಒಂದು ತೃಪ್ತಿ, ಒಂದು ಸಂತೋಷ ಸಿಗುತ್ತೆ. ಅವರೇ ಇದ್ದಿದ್ರೆ ಇನ್ನೇನೇನು ಮಾಡ್ತಿದ್ರು, ನನ್ನ ಕೈಲಾದಷ್ಟು ನಾನು ಮಾಡೋಕ್ಕೆ ಸಿದ್ಧಳಾಗಿದ್ದೀನಿ. ನಾನು ಅಭಿಷೇಕ್ ಸದ್ಯಕ್ಕೆ ಅಮರ್ ಶೂಟಿಂಗ್ ಕೊನೆ ಹಂತದ ಭಾಗ ನಡೀತಾ ಇದೆ ಮಲೇಷ್ಯಾದಲ್ಲಿ. ಹಾಗಾಗಿ ನಾವು ಖುದ್ದಾಗಿ ಇವತ್ತು ಬರೋಕ್ಕಾಗ್ತಾ ಇಲ್ಲ. ಆದರೆ ಅಲ್ಲಿಗೆ ಬಂದ ತಕ್ಷಣ ನಾವು ಹೋಗಿ ಆ ನೊಂದ ಕುಟುಂಬದವ್ರನ್ನ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳೋ ಒಂದು ವಿಚಾರನ ನಾವು ಮಾಡ್ತೀವಿ. ಅವ್ರ ಜೊತೆಗೆ ಅವ್ರ ನೋವಿಗೆ ನಾವೆಂದೂ